ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಕಾಶ್ಮೀರದಲ್ಲಿ ಸೇನಾ ವಾಹನವೊಂದರ ಮೇಲೆ ನಡೆದ ಭಯೋತ್ಪಾದಕ ದಾಳಿ ನಿಮಗೆ ಗೊತ್ತಿದೆ. ಅದರ ಹಿಂದಿರೋದು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿಕೊಟ್ಟ ಭಯೋತ್ಪಾದಕರು ಅನ್ನೋ ವಿಷಯ ಇವತ್ತು ಗುಟ್ಟಾಗೇನು ಉಳಿದಿಲ್ಲ. ಆ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರೋ ಏಜೆನ್ಸಿಗಳು ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಈ ಭಯೋತ್ಪಾದಕರು 3 ತಿಂಗಳ ಹಿಂದಿನಿಂದಲೇ ಇಂಥದ್ದೊಂದು ದಾಳಿಗೆ ಪ್ಲಾನ್ ಮಾಡಿಕೊಂಡು ಕೂತಿದ್ರು. ಅದಕ್ಕೆ ಬೇಕಾದ ರೆಕಿ ಮಾಡಿದ್ರು. ಆಯುಧಗಳನ್ನು ಸ್ಥಳೀಯರ ಮೂಲಕ ಸಂಗ್ರಹಿಸಿಟ್ಟುಕೊಂಡಿದ್ರು. ಪಾಕಿಸ್ತಾನದಿಂದ ಆಯುಧಗಳು ಡ್ರೋನ್ ಮೂಲಕ ಕಾಶ್ಮೀರದ ಗಡಿಯನ್ನು ದಾಟಿ ಬಂದಿದ್ವು. ಅವನ್ನ ಸಂಗ್ರಹಿಸಿಡುವ ಮತ್ತು ಈ ಭಯೋತ್ಪಾದಕರಿಗೆ ಆಶ್ರಯ ಕೊಡುವ ಕೆಲಸವನ್ನ ಸ್ಥಳೀಯರೇ ಕೆಲವರು ಮಾಡಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಉಗ್ರರನ್ನ ಬೇಟೆಯಾಡೋದಕ್ಕೆ ಶೋಧ ಕಾರ್ಯ ಕೂಡ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ ಕಾಶ್ಮೀರದಲ್ಲಿ ಪಾಕಿಸ್ತಾನಿಯ ISI ಹಾಗೂ ಭಯೋತ್ಪಾದಕ ಸಂಘಟನೆಗಳ ನಾಯಕರು ಇಲ್ಲಿನ ಉಗ್ರರ ಜೊತೆ ಸಂವಹನ ನಡೆಸೋದಕ್ಕೆ ಸಂದೇಶಗಳನ್ನ ಆದೇಶಗಳನ್ನ ಕಳುಹಿಸಿಕೊಡೋದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನಲಾದ ಸುಮಾರು 14 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಹಾಗಾದ್ರೆ ಭಾರತದಲ್ಲಿ ಈಗ ಮತ್ತೆ ಬ್ಯಾನ್ ಆದ ಆ ಆ್ಯಪ್ಗಳಾದರೂ ಯಾವುವು? ಕಾಶ್ಮೀರದಲ್ಲಿ ಭಯೋತ್ಪಾದನಾ ನಿಗ್ರಹದ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಭಾರತದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಮಾವೇಶಗಳು ನಡೀತಾ ಇರೋದು ನಿಮಗೆ ಗೊತ್ತಿದೆ. ಮೊನ್ನೆ SCO ದೇಶಗಳ ರಕ್ಷಣಾ ಸಚಿವರ ಸಮ್ಮೇಳನ ನಡೀತು. ಈಗ ವಿದೇಶಾಂಗ ಸಚಿವರ ಸಮ್ಮೇಳನ ಕೂಡ ಆಯೋಜನೆಗೊಂಡಿದೆ. ಅದಕ್ಕೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಬರೋ ಸಾಧ್ಯತೆಗಳು ಕೂಡ ಇವೆ. ಹೀಗೆ ಬಿಲಾವಲ್ ಬರೋದು ಖಚಿತವಾದ ಬೆನ್ನಲ್ಲೇ ಪಾಕಿಸ್ತಾನದ ಉಗ್ರರು ಭಾರತದ ಸೇನಾ ವಾಹನದ ಮೇಲೆ ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪಂಜಾಬ್ ಚುನಾವಣೆಗಳನ್ನು ಮುಂದೂಡೋದಕ್ಕೆ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇರೋ ಪಾಕ್, ಭಾರತ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಸಲ್ಲಿಸಿದೆ. ಇದೆಲ್ಲದರ ನಡುವೆ ಈ ಸಮ್ಮೇಳನವನ್ನು ಬಳಸಿಕೊಂಡು ಭಾರತಕ್ಕೊಂದಷ್ಟು ಬೆಣ್ಣೆ ಹಚ್ಚಿ ಹೋಗೋ ಪ್ಲಾನ್ ಕೂಡ ಪಾಕಿಸ್ತಾನ ಹಾಕೊಂಡಿತ್ತು. ಒಂದು ಕಡೆ ದಾಳಿ ಮಾಡೋದು, ಇನ್ನೊಂದು ಕಡೆ ಬಟರಿಂಗ್ ಮಾಡೋದು, ಇದು ಪಾಕಿಸ್ತಾನದ ತುಂಬಾ ಹಳೆಯ ಸ್ಟ್ರಾಟಜಿ. ಅದನ್ನ ಈ ಬಾರಿ ಕೂಡ ಮಾಡೋದಕ್ಕೆ ಬಿಲಾವಲ್ ಪ್ರಯತ್ನ ಮಾಡಿದ್ರು. ಭಾರತದ ಜೊತೆ ಮಾತುಕತೆಗೆ ನಾವು ಸಿದ್ಧ ಇದ್ದೀವಿ, ಬೇಕಾದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅನ್ನೋ ಸಂದೇಶ ಪಾಕಿಸ್ತಾನದ ಕಡೆಯಿಂದ ಬಂತು. ಆದರೆ ಭಯೋತ್ಪಾದಕರ ಜೊತೆ ನಾವು ಯಾವ ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳೋ ಮೂಲಕ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಪಾಕಿಸ್ತಾನದ ಆಸೆಗಳಿಗೆ ತಣ್ಣೀರಚ್ಚಿದ್ದಾರೆ. ಜೊತೆಗೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಬೇಟೆಯ ಕೆಲಸ ಕೂಡ ಜೋರಾಗಿ ನಡೀತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಕಾಶ್ಮೀರದಲ್ಲಿ ಪದೇ ಪದೇ ಟಾರ್ಗೆಟ್ ಆಗೋದು ಅಲ್ಲಿನ ಹಿಂದೂಗಳು. ಕಣಿವೆಯಿಂದ ಎಲ್ಲ ಹಿಂದೂಗಳನ್ನು ಓಡಿಸಿಬಿಟ್ರೆ ಕಾಶ್ಮೀರವನ್ನ ಮತದ ಆಧಾರದ ಮೇಲೆ ಪಾಕಿಸ್ತಾನಕ್ಕೆ ಸೇರಿಸಿಕೊಂಡು ಬಿಡೋದು ಸುಲಭ ಅಂತ ಪಾಕಿಸ್ತಾನ ಭಾವಿಸುತ್ತೆ. ಹೀಗಾಗಿ ಅಲ್ಲಿ ಸದಾ ಹಿಂದೂಗಳ ಮೇಲೆ ದಾಳಿ ಮಾಡೋ ಮೂಲಕ ಅವರಲ್ಲಿ ಭಯ ಉಂಟು ಮಾಡಿ ಅವರನ್ನ ಕಣಿವೆಯಿಂದ ಓಡಿಸೋ ಪ್ರಯತ್ನಗಳು ನಡೀತಾ ಇವೆ. ಆದರೆ ಇಲ್ಲಿ ಪ್ರತಿ ಹಳ್ಳಿಗೂ ಸೇನಾ ಪಡೆಗಳ ರಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನನ್ನು ಕಾಪಾಡೋದಕ್ಕೆ ಪ್ರತಿ ಬಾರಿಯೂ ಸೇನೆನೇ ಬರಬೇಕು ಅಂತ ಬಯಸೋದು ಸರಿಯಲ್ಲ ಮತ್ತು ಅದು ಪ್ರಾಕ್ಟಿಕಲ್ ಕೂಡ ಅಲ್ಲ. ಅಲ್ಲಿನ ಜನಾನೇ ತಮ್ಮನ್ನ ಮತ್ತು ತಮ್ಮ ಹಳ್ಳಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಮುಂದಾಗಬೇಕು. ಹೀಗಾಗಿ ಕಾಶ್ಮೀರದ ಗಡಿ ಗ್ರಾಮಗಳ ಜನಕ್ಕೆ ಭಾರತೀಯ ಸೇನಾಪಡೆಯ ಯೋಧರು ಬಂದೂಕು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರಿಗೆ ಆಯುಧಗಳನ್ನು ಕೂಡ ಪೂರೈಸಲಾಗ್ತಾ ಇದೆ. ಈಗಾಗಲೇ ರಜೌರಿ ಸೇರಿದ ಹಾಗೆ ಪೂಂಚ್ ಜಿಲ್ಲೆಯ ಗ್ರಾಮಗಳಲ್ಲಿ 1400 ಮಂದಿಗೆ ಬಂದೂಕು ತರಬೇತಿಯನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇದು ಕಾಶ್ಮೀರದಲ್ಲಿ ಹೊಸತೇನಲ್ಲ. ಈ ಹಿಂದೆ 1990ರಲ್ಲಿ ಕೂಡ ಗ್ರಾಮೀಣರಿಗೆ ಬಂದೂಕಿನ ತರಬೇತಿ ಕೊಡೋ ಕೆಲಸ ನಡೀತು. ಆದರೆ ಅದು ಹೆಚ್ಚು ದಿನಗಳ ಕಾಲ ಸಾಗಲಿಲ್ಲ. ಮುಂದೆ ಅಲ್ಲಿ ನಿವೃತ್ತ ಯೋಧರನ್ನೊಳಗೊಂಡ ಗ್ರಾಮ ರಕ್ಷಣಾ ಸಮಿತಿಗಳನ್ನ ರಚನೆ ಮಾಡಲಾಯಿತು. ಆ ಸಮಿತಿಗಳಿಗೆ ಹೆಚ್ಚಿನ ತರಬೇತಿ ಕೊಡೋದು, ಹೊಸ ಯುವಕರನ್ನ ಸೇರ್ಪಡೆ ಮಾಡೋದು, ಆಯುಧಗಳನ್ನ ಕೊಡೋದು, ಇದ್ಯಾವುದನ್ನು ಕೂಡ ಸರ್ಕಾರ ಮಾಡೋದಕ್ಕೆ ಹೋಗಲಿಲ್ಲ. ಈಗ ಅದನ್ನ ಮತ್ತೆ ಆರಂಭ ಮಾಡಲಾಗ್ತಾ ಇದೆ. ಈ ಗ್ರಾಮ ರಕ್ಷಣಾ ಸಮಿತಿಗಳ ಮೂಲಕವೇ ಅಲ್ಲಿ ಭಯೋತ್ಪಾದಕ ದಾಳಿಗಳನ್ನ ಸಮರ್ಥವಾಗಿ ಎದುರಿಸೋ ಕೆಲಸ ಇನ್ನು ಮುಂದೆ ನಡೆಯುತ್ತೆ. ಹಾಗೆ ಈ ಆಯುಧಗಳು ದುರ್ಬಳಕೆ ಆಗದ ಹಾಗೆ ಪ್ರತಿ ವಾರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇದು ಅಲ್ಲಿನ ಗ್ರಾಮಗಳ ಜನರಿಗೆ ಸ್ವಯಂ ರಕ್ಷಣೆಗೆ ಅವಕಾಶವನ್ನು ಕಲ್ಪಿಸಿಕೊಡೋ ಪ್ರಯತ್ನ ಮತ್ತು ಗ್ರಾಮಗಳನ್ನು ರಕ್ಷಣಾತ್ಮಕವಾಗಿ ಸ್ವಾವಲಂಬಿಯನ್ನಾಗಿಸುವ ಕೆಲಸ. ಇದೆಲ್ಲ ಒಂದು ಕಡೆ ಆದರೆ ಭಯೋತ್ಪಾದನೆಯನ್ನು ನಿಗ್ರಹಿಸುವ ಕೆಲಸ ಕೂಡ ನಡೀಬೇಕಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಯಾವನೋ ಗಡಿ ದಾಟಿ ಕಾಶ್ಮೀರಕ್ಕೆ ಬಂದು ಇಲ್ಲಿ ಏಕಾಏಕಿ ದಾಳಿ ಮಾಡಿ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಬಂದವರಿಗೆ ಸ್ಥಳೀಯರ ಬೆಂಬಲ ಬೇಕಾಗುತ್ತೆ. ಅವರಿಗೆ ರೆಕ್ಕಿ ಮಾಡೋದಕ್ಕೆ, ಅಡಗಿ ಕೂತ್ಕೊಳ್ಳೋದಕ್ಕೆ, ಆಯುಧಗಳನ್ನು ಸಂಗ್ರಹಿಸೋದಕ್ಕೆ, ಎಲ್ಲಿ ದಾಳಿ ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೆ, ಅಲ್ಲಿನ ಪೊಲೀಸರು ಅಥವಾ ರಕ್ಷಣಾ ಪಡೆಗಳ ಕೈಗೋ ತಗಲ ಹಾಕೊಂಡ್ರೆ ಇವನು ನಮ್ಮವನೇ ಅಂತ ಹೇಳಿ ಬಿಡಿಸ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕೂ ಕೂಡ ಸ್ಥಳೀಯರ ಸಹಾಯ ಸಹಕಾರಗಳು ಬೇಕಾಗುತ್ತವೆ. ಇಲ್ಲಿ ಪಾಕಿಸ್ತಾನದಲ್ಲಿ
ಕೂತು ಭಯೋತ್ಪಾದಕರು ದೂರವಾಣಿ ಅಥವಾ ಇನ್ಯಾವುದೇ ಮಾಧ್ಯಮಗಳ ಮೂಲಕ ಸ್ಥಳೀಯರನ್ನ ಸಂಪರ್ಕಿಸಿದ್ರು ಅದನ್ನ ನಮ್ಮ ಭದ್ರತಾ ಪಡೆಗಳು ಇಂಟರ್ಸೆಪ್ಟ್ ಮಾಡಿ ಸಂಭಾಷಣೆಯನ್ನ ಕೇಳಿಸಿಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗೆ ಪಾಕಿಸ್ತಾನದಿಂದ ಗಡಿ ದಾಟಿ ಬಂದ ಉಗ್ರರಿಗೆ ಕೂಡ ಅಲ್ಲಿ ಕೂತ ಅವರ ಅಪ್ಪಂದ್ರು ಇಲ್ಲಿ ಸಂದೇಶಗಳನ್ನ ಆದೇಶಗಳನ್ನ ಕೊಡಬೇಕಲ್ಲ. ಅವ್ರ ಜೊತೆ ಸಂವಹನವನ್ನೇ ಮಾಡದೇ ಇದ್ರೆ ಇವರಿಗೆ ಏನು ಕೆಲಸ ಮಾಡಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹೀಗಾಗಿ ಇತ್ತೀಚೆಗೆ ಉಗ್ರರು ಕೂಡ ತುಂಬಾ ಕ್ರಿಪ್ಟಿಕ್ ಭಾಷೆಯಲ್ಲಿ ಸಂವಹನವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತು ಅದಕ್ಕಾಗಿ ಬೇರೆ ಬೇರೆ ರೀತಿಯ ಮೊಬೈಲ್ ಆಪ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಭದ್ರತಾ ಏಜೆನ್ಸಿಗಳಿಗೆ ಭಯೋತ್ಪಾದಕರ ಮಾತುಗಳಿಗೆ ಕಿವಿ ಇಡೋದಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹಾಗೂ ಪಾಕಿಸ್ತಾನದಲ್ಲಿ ಕುಳಿತ ಅವರ ಅಪ್ಪಂದಿರ ನಡುವೆ ನಡೆಯುವ ಸಂವಹನ ಮಾರ್ಗವನ್ನೇ ಮುಚ್ಚಿಬಿಡೋ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಅದರ ಅಂಗವಾಗಿ ಒಟ್ಟು 14 ಆಪ್ಗಳ ಮೇಲೆ ನಿಷೇಧವನ್ನ ಹೇರಲಾಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್‌ನ ವರದಿಯ ಪ್ರಕಾರ ವಿಕ್ರೇಮ್, ಮೀಡಿಯಾಫೈರ್, ಬ್ರಿಯಾರ್, ಬಿಚಾಟ್, ನಂದ್‌ಬಾಕ್ಸ್, ಕಾನಿಯನ್, ಐಎಂಒ, ಎಲಿಮೆಂಟ್, ಸೆಕೆಂಡ್ ಲೈನ್, ಝಂಗಿ, ಥ್ರೀಮಾ, ಕ್ರಿಪ್ವೈಸರ್, ಎನಿಗ್ಮಾ ಮತ್ತು ಸೇಫ್ ವಿಸ್ ಅನ್ನೋ ಚಾಟಿಂಗ್ ಅಪ್ಲಿಕೇಶನ್ಗಳು ನಿಷೇಧಕ್ಕೆ ತುತ್ತಾಗಿವೆ. ಐಟಿ ಆಕ್ಟ್ 2000ನ ಸೆಕ್ಷನ್ 69A ಅನ್ವಯ ಈ ಆಪ್ಗಳ ಮೇಲೆ ನಿಷೇಧವನ್ನು ಹೇರಲಾಗಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ತಿಳಿಸಿರುವುದಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ 14 ಅಪ್ಲಿಕೇಶನ್ಗಳೇನಿವೆ ಇವುಗಳ ಕಚೇರಿಗಳು ಭಾರತದಲ್ಲಿಲ್ಲ. ಹಾಗೆ ಭಾರತದ ಕಾನೂನುಗಳನ್ನು ಪಾಲಿಸೋದಕ್ಕೆ ಅವರಿಗೆ ಸೂಚನೆ ಕೊಡೋಣ ಅಂದ್ರೆ ಈ ಅಪ್ಲಿಕೇಶನ್ ಕಂಪನಿಗಳ ಯಾವ ಪ್ರತಿನಿಧಿಗಳು ಭಾರತದಲ್ಲಿಲ್ಲ. ಹೀಗಾಗಿ ಇಲ್ಲಿ ಭಾರತೀಯ ಕಾನೂನಿನ ಅನ್ವಯ ಇವರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಅಪ್ಲಿಕೇಶನ್ಗಳ ಬಳಕೆಯನ್ನೇ ಭಾರತದಲ್ಲಿ ನಿರ್ಬಂಧಿಸಲಾಗ್ತಾ ಇದೆ. ಹಾಗೆ ನೋಡಿದರೆ ನಮ್ಮಲ್ಲಿ ಆ್ಯಪ್ ನಿಷೇಧ ಅನ್ನೋದು ಹೊಸತೇನಲ್ಲ. ಈ ಹಿಂದೆ ಅಂದರೆ 2020ರಲ್ಲಿ ಭಾರತ ಸುಮಾರು 200 ಚೈನಾ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತು. ಅದರಲ್ಲಿ ಟಿಕ್ ಟ್ಯಾಕ್, ಶೇರ್-ಇಟ್, ಯುಸಿ ಬ್ರೌಸರ್ನಂಥ ಒಂದಷ್ಟು ಅತಿ ಹೆಚ್ಚು ಬಳಕೆಯಲ್ಲಿದ್ದ ಆ್ಯಪ್ಗಳು ಕೂಡ ಇದ್ವು. ಒಟ್ಟಾರೆ ಭಾರತದಲ್ಲಿ ಇದುವರೆಗೆ ಸುಮಾರು 250ಕ್ಕೂ ಹೆಚ್ಚು ಚೈನಾ ಆ್ಯಪ್ಗಳನ್ನು ಗೌಪ್ಯತೆಯ ನಿಯಮಗಳ ಉಲ್ಲಂಘನೆ ಸೇರಿದ ಹಾಗೆ ನಾನಾ ಕಾರಣಗಳಿಂದ ನಿಷೇಧಿಸಲಾಗಿದೆ. ಈಗ ಆ ನಿಷೇಧದ ಪಟ್ಟಿಗೆ ಇನ್ನೂ 14 ಮೆಸೆಂಜರ್ ಅಪ್ಲಿಕೇಶನ್ಗಳು ಕೂಡ ಸೇರ್ಕೊಂಡಿವೆ. ಇದರ ಜೊತೆಗೆ ಕಳೆದ ವರ್ಷ ಅಂದ್ರೆ 2022ರಲ್ಲಿ ಕಾಶ್ಮೀರದ ಸುಮಾರು 805 ಮಂದಿಗೆ ಪಾಸ್ಪೋರ್ಟ್ ಅನ್ನು ನಿರಾಕರಿಸಲಾಗಿದೆ. ಈ ಹಿಂದೆ ಅಂದ್ರೆ 2017, 18 ಮತ್ತು 19 ಪಾಸ್ಪೋರ್ಟ್ ಪಡ್ಕೊಂಡವರ ಪೈಕಿ ಸುಮಾರು 54 ಮಂದಿ ಪಾಕಿಸ್ತಾನಕ್ಕೆ ಹೋಗಿದ್ರು. ಅಲ್ಲಿನ ಭಯೋತ್ಪಾದನಾ ತರಬೇತಿ ಕ್ಯಾಂಪ್ಗಳನ್ನ ಸೇರ್ಕೊಂಡಿದ್ರು ಅನ್ನೋ ಮಾಹಿತಿ ಬೇಹುಗಾರಿಕಾ ಪಡೆಗಳ ಬಳಿ ಇದೆ. ಹಾಗೆ ಹೋದ 54 ಮಂದಿಯ ಪೈಕಿ ಈಗ ಪಾಕಿಸ್ತಾನದಲ್ಲೇ ಉಳ್ಕೊಂಡಿರೋರು ಬರೀ 16 ಮಂದಿ ಮಾತ್ರ. ಇನ್ನು 26 ಜನ ವಾಪಸ್ ಬಂದ ನಂತರ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಭದ್ರತಾ ಪಡೆಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಇನ್ನು 12 ಮಂದಿಯನ್ನ ಬಂಧಿಸಿ ಜೈಲುಗಳಲ್ಲಿ ಇಡಲಾಗಿದೆ. ಇಲ್ಲಿ ಪಾಸ್ಪೋರ್ಟ್ ಅನ್ನು ನಾವೇ ಕೊಟ್ಟು ಆಮೇಲೆ ಗುಂಡುಗಳನ್ನು ನಾವೇ ಖರ್ಚು ಮಾಡ್ಕೊಳ್ಳೋದು ಅಥವಾ ಜೈಲಲ್ಲಿ ಕೂಡಿಸಿ ನಮ್ಮದೇ ಖರ್ಚಲ್ಲಿ ಮೇಯಿಸೋದು ಇವೆಲ್ಲ ಯಾಕೆ? ಪಾಸ್ಪೋರ್ಟ್ ಅರ್ಜಿ ಬಂದಾಗಲೇ ಸರಿಯಾಗಿ ಪರಿಶೀಲನೆ ಮಾಡಿ ರಿಜೆಕ್ಟ್ ಮಾಡಿದ್ರೆ ಆಯ್ತಲ್ಲ. ಈಗ 805 ಮಂದಿಗೆ ಪಾಸ್ಪೋರ್ಟ್ ಕೊಡೋದಕ್ಕೆ ತಿರಸ್ಕರಿಸ್ತಾ ಇರೋದು ಅವರ ನಡತೆಯ ಬಗ್ಗೆ ಅನುಮಾನಗಳಿರೋದ್ರಿಂದ. ಹಾಗೆ 2022ರಲ್ಲಿ ಒಟ್ಟು 2,87,715 ಪಾಸ್ಪೋರ್ಟ್ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಆ ಪೈಕಿ 805 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಹಾಗೆ 5,956 ಅರ್ಜಿಗಳನ್ನ ಪೆಂಡಿಂಗ್ ಅಲ್ಲಿ ಇಡಲಾಗಿದೆ. ಅಂದ್ರೆ ಒಟ್ಟು ಪಾಸ್ಪೋರ್ಟ್ ಅರ್ಜಿಗಳ ಪೈಕಿ 2% ಅರ್ಜಿಗಳನ್ನ ಕ್ಲಿಯರ್ ಮಾಡದೆ ಪೆಂಡಿಂಗ್ ಇಟ್ಟಿದ್ದಾರೆ. ಆ ಮೂಲಕ ಅವರಿಗೆ ಪಾಕಿಸ್ತಾನಕ್ಕೆ ಹೋಗೋ ಅವಕಾಶವನ್ನ ಕೊಡದ ಹಾಗೆ ತಡೆಯಲಾಗ್ತಾ ಇದೆ. ಇದೆಲ್ಲ ಕೂಡ ಅಲ್ಲಿನ ಭಯೋತ್ಪಾದನಾ ಕೃತ್ಯಗಳನ್ನ ತಡೆಯುವ ನಿಟ್ಟಲ್ಲಿ ತೆಗೆದುಕೊಳ್ಳಲಾಗ್ತಾ ಇರುವ ಕ್ರಮಗಳು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಕಾಶ್ಮೀರದಲ್ಲಿ ಉದ್ಯೋಗ ಸೃಷ್ಟಿಯ ಕೆಲಸ ಕೂಡ ಒಂದು ಕಡೆ ನಡೀತಾ ಇದೆ. ಇದು ಭಯೋತ್ಪಾದನೆಯ ಕಡೆಗೆ ಹೆಚ್ಚು ಯುವಕರು ಆಕರ್ಷಿತರಾಗದ ಹಾಗೆ ತಡೆಯುವ ಪ್ರಯತ್ನ ಅಂತ ಕೂಡ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಅಲ್ಲಿ ಭಯೋತ್ಪಾದನೆ ಏನು ಸಂಪೂರ್ಣವಾಗಿ ನಿಂತು ಹೋಗಿಲ್ಲ. ಇದು ಗೆಳೆಯರೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಬಳಸ್ತಾ ಇದ್ರು ಅನ್ನಲಾದ ಒಂದಷ್ಟು ಮೆಸೆಂಜರ್ ಆ್ಯಪ್ಗಳ ನಿಷೇಧ ಹಾಗೂ ಇನ್ನಿತರ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.